ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಂಡ್ಯ ಜಿಲ್ಲೆಯಲ್ಲಿ ಮನಕಲುಕುವ ಘಟನೆಯೊಂದು ನಡೆದಿದೆ. ಕೆಆರ್ಪೇಟೆಯಲ್ಲಿ ಸಾವಿನ ಮನೆ ಕದ ತಟ್ಟಿದ್ದಾರೆ ದಂಪತಿಗಳು. ದಿವ್ಯಾ ಮತ್ತೆ ದರ್ಶನ್ ನೇಣಿಗೆ ಶರಣಾದಂತಹ ದಂಪತಿ. 25 ವರ್ಷದ ದಿವ್ಯಾ, 29 ವರ್ಷದ ದರ್ಶನ್ ನೇಣಿಗೆ ಶರಣಾಗಿದ್ದಾರೆ. ಮೆಡಿಕಲ್ ಶಾಪ್ ತೆರೆಯೋ ವಿಚಾರಕ್ಕೆ ಗಲಾಟೆಯಾಗಿದೆ. ಈ ಗಲಾಟೆ ಮನಸ್ತಾಪದಿಂದಾಗಿ ಮೊದಲು ಸಾವಿಗೆ ಶರಣಾಗಿದ್ದಾರೆ ಪತ್ನಿ. ಆ ನಂತರ ಜಗಳ ಮಾಡಿಕೊಂಡು ಮೊದಲು ದಿವ್ಯಾ ನೇಣಿಗೆ ಶರಣಾದ್ರು. ಅದಾದ ನಂತರ ಪತ್ನಿ ಸಾವಿನ ಬಳಿಕ ಆಕೆಯ ಪೋಷಕರಿಗೆ ದರ್ಶನ್ ವಿಡಿಯೋ ಕಾಲ್ ಮಾಡಿದ್ದಾರೆ. ವಿಡಿಯೋ ಕಾಲ್ ಮಾಡಿದ ಬಳಿಕ ದರ್ಶನ್ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ದಂಪತಿಯ ಆತುರದ ನಿರ್ಧಾರಕ್ಕೆ ಅನಾಥವಾಗಿದ್ದಾವೆ 2 ವರ್ಷದ ಕಂದಮ್ಮ. ಮಗುವಿನ ಕತ್ತನ್ನ ಹಿಸುಕಿ ದರ್ಶನ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅದೃಷ್ಟವಶಾತ್ ಸ್ಥಳಕ್ಕೆ ಬೇಗ ಬಂದು ಮಗುವಿನ ಪ್ರಾಣವನ್ನ ಉಳಿಸಿದ್ದಾರೆ ಕುಟುಂಬಸ್ಥರು. ಸ್ಥಳಕ್ಕೆ ಕೆಆರ್ಪೇಟೆ ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಸಣ್ಣ ಪುಟ್ಟ ವಿಚಾರ ಎಂಥ ದುಡುಕಿನ ನಿರ್ಧಾರಕ್ಕೆ ಕೈ ಹಾಕಿದ್ದಾರೆ ನೋಡಿ. ಮೆಡಿಕಲ್ ಶಾಪ್ ತೆರೆಯುವಂತಹ ವಿಚಾರಕ್ಕೆ ಗಲಾಟೆಯಾಗಿದೆ, ಮನಸ್ತಾಪವಾಗಿದೆ. ಮೆಡಿಕಲ್ ಶಾಪ್ ಇವಾಗಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲೂ ಕೂಡ ತೆಗೆಯಬಹುದಾಗಿತ್ತು. ಬಹಳ ದೊಡ್ಡ ಏಜ್ ಏನು ಅಲ್ವೇ ಅಲ್ಲ, ಚಿಕ್ಕ ಏಜು. ಇನ್ನೂ ಕೂಡ 30 ವರ್ಷವೂ ಕೂಡ ದಾಟಿಲ್ಲ ಇಬ್ರು ಕೂಡ. ಬಟ್ ಆದ್ರೆ ಇಂತಹ ದೊಡ್ಡ ದುಡುಕಿನ ನಿರ್ಧಾರವನ್ನ ತೆಗೆದುಕೊಳ್ಳೋ ಮುನ್ನ ಆ ಪುಟ್ಟ ಕಂದಮ್ಮನ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಮೆಡಿಕಲ್ ಶಾಪ್ ತೆರೆಯುವಂತಹ ವಿಚಾರಕ್ಕೆ ಇಬ್ಬರ ನಡುವೆ ಮನಸ್ತಾಪ ಆಗಿ ಇಷ್ಟೊಂದು ದೊಡ್ಡ ದುಡುಕಿನ ನಿರ್ಧಾರವನ್ನ ತೆಗೆದುಕೊಳ್ಳೋಕೆ ಕಾರಣ ಆಯ್ತಾ ಅಥವಾ ಬೇರೆ ಏನಾದ್ರೂ ರೀಸನ್ ಇದೆಯಾ ಅಂತ? ರಮ್ಯ, ಏನು ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕಿನ ಕೇರ್ಪೇಟೆ ಪಟ್ಟಣದ ಜಯನಗರ ಬಡಾವಣೆಯಲ್ಲಿ ಇಂದು ಬೆಳಗ್ಗೆ ಇವತ್ತು ದಂಪತಿಗಳಿಬ್ಬರು ಕೂಡ ನೇಣಿಗೆ ಬಿಗಿದು ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ನಡೆದಿರುವಂತದ್ದು. ಅದರಲ್ಲೂ ಕೂಡ ಏನು ದಿವ್ಯಾ ಮತ್ತೆ ದರ್ಶನ್ ಎನ್ನುವಂತ ಈ ದಂಪತಿಗಳು ಕೇವಲ 3 ವರ್ಷಗಳ ಹಿಂದಷ್ಟೇ ಕೂಡ ಮದುವೆ ಆಗಿದ್ರು. ಇವರಿಬ್ಬರು ಕೂಡ ಒಂದು ಮುದ್ದಾದ ಹೆಣ್ಣು ಮಗಳು ಕೂಡ ಇತ್ತು. ಆದ್ರೆ ಇವರಿಬ್ಬರ ನಡುವೆ ಏನು ಕಳೆದ 2-3 ದಿನಗಳಿಂದ ಮೆಡಿಕಲ್ ಸ್ಟೋರ್ ತೆರೆಯುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರಿಗೂ ಕೂಡ ವೈಮನಸ್ಯ ಉಂಟಾಗಿ ಇಂದು ಬೆಳಗ್ಗೆ ಏನು ಪತ್ನಿ ಮೊದಲು ನೇಣಿಗೆ ಶರಣಾದ್ರೆ ಆ ಪತ್ನಿಯ ಸಾವನ್ನು ಕಂಡಂತಹ ಈ ದರ್ಶನ್ ಕೂಡ ಇವತ್ತು ನೇಣಿಗೆ ಶರಣಾಗಿದ್ದಾನೆ. ಈ ಮೂಲಕ ಇವು ಒಂದೇ ಕುಟುಂಬದ ಇಬ್ಬರು ಕೂಡ ಸಾವನ್ನಪ್ಪಿರುವ ಒಂದು ದುರಂತವೇ ಸರಿ ಅಂತ ಹೇಳ್ಬಹುದು. ಜೊತೆಗೆ ಈಗ ಇವರಿಬ್ಬರ ಸಾವಿನಿಂದ ಮಗು ಕೂಡ ಅನಾಥವಾಗಿರುವಂತದ್ದು. ಸ್ಥಳದಲ್ಲಿ ಸಂಬಂಧಿಕರ ರೋದನ ಕೂಡ ಒಂದು ರೀತಿ ಮುಗಿಲು ಮುಟ್ಟಿರುವಂತದ್ದು. ಒಟ್ಟಾರೆ ಈ ಒಂದು ಚಿಕ್ಕ ಒಂದು ಕ್ಷುಲ್ಲಕ ಕಾರಣಕ್ಕೆ ಈಗ ದಂಪತಿಗಳಿಬ್ಬರು ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆಯಿಂದ ಪಟ್ಟಣದಲ್ಲಿ ಸಾಕಷ್ಟು ಆತಂಕದ ವಾತಾವರಣ ಕೂಡ ಇರುವಂತದ್ದು. ರಮ್ಯಾ, ಸದ್ಯಕ್ಕೆ ಮಗುವಿನ ಪರಿಸ್ಥಿತಿ ಹೇಗಿದೆ? ಮಗು ಹುಷಾರಾಗಿದ್ಯಾ ಅಥವಾ ಏನಾದ್ರೂ ಸೀರಿಯಸ್ ಅಂತ ಏನಾದ್ರೂ ಡಾಕ್ಟರ್ ಹೇಳ್ತಾ ಇದ್ದಾರಾ ಅಂತ? ಸದ್ಯಕ್ಕೆ ಮಗು ಕೂಡ ಈಗ ಪ್ರಾಣಾಪಾಯದಿಂದ ಪಾರಾಗಿದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಮಗುಗೆ ಕೂಡ ಈಗ ಇಬ್ಬರು ಕೂಡ ತೀರೋಗಿರುವಂತದ್ದು, ನಿಜಕ್ಕೂ ಕೂಡ ಮಗು ಅನಾಥ ಆಗಿರುವಂತದ್ದು. ಒಂದು ಕಡೆ ಅಪ್ಪ ಮತ್ತೆ ಅಮ್ಮ ಇಬ್ಬರು ಕೂಡ ಇದ್ರು ಆ ಮಗುವನ್ನ ಸಾವಿಗೆ ಸಾಯಿಸ್ಲಿಕ್ಕೂ ಕೂಡ ಮುಂದಾಗಿದ್ರು. ಆದ್ರೆ ಆ ಮಗು ಇವರಿಬ್ಬರ ಸಾವಿನಿಂದ ಆ ಮಗು ಕೂಡ ಬದುಕುಳಿದು ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿರುವಂತದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಚೆನ್ನಾಗಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಅವ್ರ ಭಾವ ಫೋನ್ ಮಾಡಿದಾಗ ಊರಿಗೆ ಬರ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಸ್ವಲ್ಪ ಫೋನ್ ಮಾಡಿದ್ರೆ ಸೂಸೈಡ್ ಮಾಡ್ಕೊಂಡಿದ್ದೀನಿ ಹೇಳಿದ್ದಾರೆ. ಪಾಪನ ಕತ್ತಿಸ್ಬಿಟ್ಟಿದ್ರಂತೆ. ಅದು ಸ್ವಲ್ಪ ಸಡಿದಂತ ಹಾಸ್ಪಿಟಲ್ ಕಳಿಸಿದ್ದಾರೆ. ಬಟ್ ಏನು ಕಾರಣ ಗೊತ್ತಿಲ್ಲ. ಚೆನ್ನಾಗಿದ್ದು ಅವರು ಹೇಳ್ತಾರ ಪ್ರಕಾರ ಏನೂ ಇಲ್ಲ. ಅವರು ಹುಡುಗಿ ಬಂದು ನಾಟಿನಹಳ್ಳಿ, ಹುಡುಗ ಬಂದು ಹೊಸಕೋಟೆ, ಅವ್ರು ಬಡವ್ರ ಕೋಟೆ ಹತ್ರ. ಏನು ಸಮಸ್ಯೆ ಏನಿಲ್ಲ, ಸಮಸ್ಯೆ ಇಲ್ಲ. ಇಲ್ಲಿ ಕೇರ್ಪೇಟೆಗೆ ಬಂದು ಫೆಬ್ರವರಿ 1 ಇಯರ್ ಆಗಿತ್ತು. ಈಗ ಹೊಸ ಮನೆ ಕಟ್ಕೊಂಡು ಹೋಗ್ಬೇಕು ಅಂತಿದ್ರು. ಆಲ್ರೆಡಿ ಕಂಪ್ಲೀಟ್ ಆಗಿತ್ತು ಮನೆ. ಬಟ್ ಏನು ಆಚಾರ್ಯರಿಗೆ ಏನು ಮಾಡ್ಕೊಂಡು ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.